ಬಂಧುಗಳ ನಮಸ್ಕಾರ. ನೀವೆಲ್ಲರೂ ಬೆಳಿಗ್ಗೆ ನೋಡಿದ್ರಿ, ನಮ್ಮ ಪಕ್ಷದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಇನ್ನೊಂದು ನಮ್ಮ ಪಕ್ಷದ ಕಚೇರಿ ಇಲ್ಲೇ ಇರೋದು. ಕಚೇರಿ ಮುಂದೆನೇ ಒಂದು ಮರ, ತುಂಬ ಹಳೆ ಮರ, ಭಾಳ ದೊಡ್ಡ ಎತ್ತರವಾದಂಥ ಮರ. ತುಂಬ ಭಾಳ ದಿನಗಳಿಂದಲೇ ಅದೇನೋ ಗೊತ್ತಿಲ್ಲ, ಪೂರ್ತಿ ಒಣಗೋಗಿತ್ತು ಮರ. ಒಣಗೋಗಿ ಇವತ್ತು ನಾಳೆನೋ ಬೀಳೋ ಥರ ಇತ್ತು. ಬಹುಶಃ ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ನೋಡಿದ್ರೆ ನಾವು ಮರಗಳು ಒಣಗಿ ಬಿದ್ದು ನಿಂತಿರ್ತವೆ, ಇವಾಗಲೂ ನಾಳೆನೋ ಬೀಳೋ ಹಾಗೆ. ಆದರೆ ಅದನ್ನು ಕಾಲಕ್ಕೆ ನೋಡಿಕೊಂಡು ಒಣಗಿರೋದನ್ನ ಕಟ್ ಮಾಡುವಂಥ ಕೆಲಸವನ್ನು BBMP ಅವರು ಮತ್ತು ಫಾರೆಸ್ಟ್ ಇಲಾಖೆಯವರು ಮಾಡಬೇಕು. ಆದರೆ ಯಾರ್ದೋ ತಲೆ ಮೇಲೆ ಬಿದ್ದು ಅನಾಹುತ ಆಗಿ ಯಾವುದೋ ಒಂದು ಸಾವು ನೋವು ಸಂಭವಿಸೋ ತನಕ ಇವರು ಆ ಕೆಲಸವನ್ನು ಮಾಡೋದಿಲ್ಲ. ಇವತ್ತು ಬೆಳಿಗ್ಗೆ ನಮ್ಮ ಪಕ್ಷದ ರವಿಕೃಷ್ಣ ರೆಡ್ಡಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಲೈವ್ ಮಾಡಿದ ಕಾರಣಕ್ಕಾಗಿ ಈಗ ಇವರು ಬಂದಿದ್ದಾರೆ ಎಚ್ಚೆತ್ಕೊಂಡು. BBMP ಅವರು ಮತ್ತು ಫಾರೆಸ್ಟ್ ಅವರು ಮತ್ತು ಹೀಗಾಗಿ ಮರವನ್ನು ಕಡಿತಾ ಇರೋದನ್ನು ನಾವು ಗಮನಿಸ್ಬೋದು. ಬೆಂಗಳೂರಿನಲ್ಲಿ ಹೆಚ್ಚು ಜನ ಬಹುಶಃ ಪ್ರತಿ ಮಳೆಗಾಲ ಬಂದರೆ ಬೆಂಗಳೂರಿನಲ್ಲಿ ಒಂದು 10-20 ಜನ ಬಹುಶಃ ಈ ಥರ ಮರ ಬಿದ್ದನೇ ಸಾಯ್ತಾರೆ. ನಾವು ನೋಡ್ತಾ ಇರ್ತೀವಿ, ಮರ ಬಿದ್ದು ಸತ್ರು ಅಂತ. ಆದರೆ ಅದನ್ನೆಲ್ಲವನ್ನ ನೋಡಿಕೊಂಡು ಈ ಥರದ್ದೇನಾದ್ರೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ತಡೆಯೋದಕ್ಕೆ ಬೇಕಾಗಿರೋಂಥ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಇರುವಂತಹ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಆ ಕೆಲಸವನ್ನು ಸಮರ್ಥವಾಗಿ ಮಾಡದೇ ಇರುವಂತಹ ಕಾರಣಕ್ಕಾಗಿ ಸಾವು ನೋವುಗಳು ಸಂಭವಿಸುವಂಥದ್ದು. ಬಹುತೇಕ ಸಂದರ್ಭಗಳಲ್ಲಿ ಏನೋ ಹಿಂಗೆ ಸಮಸ್ಯೆ ಇದೆ ಸರ್, ಮರ ಬಿದ್ದೋಗುತ್ತೆ, ಬಂದು ಮರ ಕಡೀರಿ ಅಂತಂದರೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಕೆಟ್ಟಿದೆ ಅಂತ ಅಂದರೆ, ಮರ ಬಿದ್ದೋಗುತ್ತೆ, ರೋಡ್ ಮೇಲೆ ಅನಾಹುತ ಆಗುತ್ತೆ, ಯಾರಿಗೂ ಹಾನಿ ಆಗುತ್ತೆ, ದಯವಿಟ್ಟು ಬಂದು ಮರ ಕಡೀರಿ ಅಂತ ಅಂದ್ರೂ ಅವ್ರು ಬಂದು ಕಡಿಯೋಲ್ಲ. ಈ ಮರ ಕಡಿಯೋದಕ್ಕೇನೆ ಪಾಪ ಅಂಗಡಿಯವ್ರು ಹೇಳ್ತಾ ಇದ್ರು 20,000, 40,000 ರೂಪಾಯಿ ನೀವು ಕೊಡಬೇಕು, 40,000 ಕೊಟ್ಟರೆ ಮಾತ್ರ ನಾವು ಮರ ಕಡಿಯೋದು ಅಂತೇಳಿ ಅಧಿಕಾರಿಗಳು ಹೇಳಿದರು ಅಂತ. ಏನು ಪ್ರಾಣ ಹೋಗ್ತಾ ಇದೆ, ಜೀವ ಹೋಗ್ತಾ ಇದೆ ಅಂತ ಅಂದ್ರೂ ಇವ್ರಿಗೆ ಲಂಚ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅನ್ನುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇನ್ನೊಂದು ಕಡೆಯಲ್ಲಿ ದುಡ್ಡಿರುವಂಥ ಜನರು, ಏನು ಹಣವಂತರು, ಅಧಿಕಾರ ಇರುವಂಥ ಜನರು ವಿನಾಕಾರಣ ಒಳ್ಳೊಳ್ಳೆ ಮನೆಗಳನ್ನೇ ಸಮಸ್ಯೆ ಆಗುತ್ತೆ, ನಮ್ಮ ಬಿಸ್ನೆಸ್ಗೆ ಸಮಸ್ಯೆ ಆಗುತ್ತೆ, ನಮ್ಮ ಮನೆ ಮುಂದೆ ನಮಗೇನೋ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದು ದೂರ ಬಿಡುತ್ತೆ. ಅದಕ್ಕೆ ಕಡೆ ಬಂದಿದ್ದೀವಿ. ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಕೆಲವೊಂದು ಜನ ಮರಗಳನ್ನ ಕಟ್ಸಾಕ್ಬಿಡ್ತಾರೆ. ಒಳ್ಳೆ ಮರಗಳನ್ನೇ, ಹಸಿರಾಗಿರುವಂಥ ಮರಗಳನ್ನೇ, ಒಳ್ಳೆ ಮರಗಳನ್ನೇ ಕಟ್ಸಾಕ್ಬಿಡ್ತಾರೆ. ಇನ್ನೊಂದು ಕಡೆ ಇನ್ನೇನು ಮರ ಬಿದ್ದೋಗುತ್ತಮ್ಮ, ಒಣಗೋಗಿದೆ ಮರವನ್ನು ಕಡಿದೆಯ ಅಂತ ಅಂದ್ರೂ ಇವರು ನಿಮ್ಗೆಲ್ಲಪ್ಪ ಲಂಚ ಯಾರೋ ಕೇಳ್ತಾರದು. ಪಾಪ ಅವರು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ ಅಂತ ಹೇಳಿದ್ರು. ಪಾಪ ಇವರು ಬೆಳಿಗ್ಗೆನೆ ಗೊತ್ತಾಗಿದ್ದ ತಕ್ಷಣಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಅಲ್ಲ, ಆದರೆ ಯಾರೋ ಒಬ್ಬ ಈ ಥರದ ವ್ಯವಸ್ಥೆ ಇರೋ ಕಾರಣಕ್ಕಾಗಿ ನಾನೊಂದು ಸೂಚನೆಗಳನ್ನ ಬಹುಶಃ ಇದನ್ನೇ ಒಂದು ಮಳೆಗಾಲ ಸಂದರ್ಭದಲ್ಲಿ ಒಂದು ರೀತಿಯ ಸಮರೋಪಾದಿಯಲ್ಲಿ ಕೆಲಸವನ್ನು ಇವರು ಮಾಡಬೇಕು. ಒಂದು ಕಡೆಯಿಂದ ನೋಡ್ಕೊಂಡು ಹೋದರೆ ಎಷ್ಟೆಲ್ಲ ಕಡೆ ಮರಗಳು, ಕೊಂಬೆಗಳು ಒಣಗಿರ್ತವೆ, ಅದನ್ನೆಲ್ಲ ಸರಿಯಾಗಿ ನೆರವು ಮಾಡುವಂಥ ಕೆಲಸವನ್ನು ಇವರು ಕಾಲಕ್ಕೆ ಸ್ಪೆಷಲಿ ಮಳೆಗಾಲ ಸಂದರ್ಭದಲ್ಲೂ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಇದು ಬೆಳಿಗ್ಗೆ ನಮ್ಮ ಗೌರವಾಧ್ಯಕ್ಷರು ಹೇಳಿದಾಗೆ ಯಾರ ಮನೆಯ ದೀಪವನ್ನು ಹಾಕೋದಕ್ಕೆ, ಯಾರ ಮನೆಯನ್ನು ನಾಶ ಮಾಡೋದಕ್ಕೆ ಎಲ್ಲ ಒಣಗಿರೋ ಮರಗಳು ಕಾಯ್ಕೊಂಡು ನೋಡಿಕೊಂಡು ಸರಿ ಮಾಡಬೇಕಾಗಿರುವಂಥ ಜವಾಬ್ದಾರಿ, ಅದನ್ನು ಸೇಫ್ಟಿಯನ್ನು ಮೆಜರ್ಸ್ನ ತಗೋಬೇಕಾಗಿರುವಂಥದ್ದು ಇಲಾಖೆಯವ್ರದ್ದೇ ಕರ್ತವ್ಯ. ಭಾಳ ಮುಖ್ಯವಾಗಿ BBMP ಅವರು ಇವತ್ತೂ ಏನು ಗ್ರೇಟರ್ ಬೆಂಗಳೂರು ಅಂತವೆಲ್ಲ ಮಾಡ್ಕೊಂಡಿದ್ದಾರೆ. ಇನ್ನು ಈ ಗ್ರೇಟರ್ ಬೆಂಗಳೂರಾದ್ಯಂತ ಇವರು ಈ ಕೆಲಸವನ್ನು
ಬರೋಪಾದಿಯಲ್ಲಿ ಮಾಡಬೇಕು. ಇವತ್ತೇನೋ ಯಾರೋ KRS ಪಕ್ಷದವ್ರು ಹೇಳಿದ್ರು ಅಥವಾ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ್ರು, ಹಾಗಾಗಿ ನಾವು ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡುವಂಥದ್ದಲ್ಲ. ರವಿಕೃಷ್ಣ ರೆಡ್ಡಿ ಆಗಲಿ KRS ಪಕ್ಷದವರಾಗಲಿ ಎಲ್ಲೆಲ್ಲೋ ರಂಬೆ ಕೊಂಬೆಗಳನ್ನೆಲ್ಲ ಇಡೀ ಬೆಂಗಳೂರಲ್ಲಿ ಇರುವಂತಹ ಈ ಥರ ಸಮಸ್ಯೆಗಳನ್ನೆಲ್ಲ ಹುಡುಕೊಂಡು ಹೋಗಿ ಆ ಸಮಸ್ಯೆಗಳಿಗೆಲ್ಲ ಲೈವ್ ಮಾಡಿ ವಿಚಾರವನ್ನು ತಿಳಿಸೋದಕ್ಕಾಗಲ್ಲ. ಆ ಕೆಲಸಕ್ಕೆ ನೇಮಕ ಆಗಿರುವಂಥವ್ರು ಜವಾಬ್ದಾರಿ ಇರುವಂಥವ್ರು ಅದನ್ನು ಇನ್ನೊಬ್ಬರ ಕೈಯಲ್ಲಿ ಕೇಳಿಸ್ಕೊಳ್ದಂಗೆ ಅವ್ರ ಕೆಲಸವನ್ನು ಅವ್ರು ಮಾಡಬೇಕು. ಮೊನ್ನೆ ನಾವೆಲ್ಲ ನೋಡಿದ್ವಿ, ಅಮೇರಿಕಾದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇಂಡಿಯಾದ ಗಾಡಿ ಓಡಿಸಿ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಗಾಡಿ ಓಡಿಸಿದ್ರೆ ಸುಮಾರು 2 ಕೋಟಿ ರೂಪಾಯಿಗಳನ್ನ ಅಲ್ಲಿ ದಂಡ ಕಟ್ಕೊಟ್ರು. ಆದರೆ ದುರಂತ ಇಲ್ಲಿ ಸತ್ತರೆ ಅಂತ ನಾಯಿಗಳು ಕೂಡ ಪಡ್ಕೊಳ್ಳೋಕ್ಕೂ ಜನ ಏನು ಅಲಿಬೇಕು. ಜನ ಕಚೇರಿಗಳಿಗೆ ಅಲ್ಲಿ ಇಲ್ಲಿ ಆಗಬೇಕು, ಎಲ್ಲನೂ ಸರಿ ಹೋಗಬೇಕು. ಜನ ಎಚ್ಚೆತ್ಕೋಬೇಕು ಮತ್ತು ಜನ ಕೇಳೋಂಗಾಗಬೇಕು. ಜನರಿಗೆ ಧ್ವನಿ ಇದೆ, ಜನರ ಧ್ವನಿಗೊಂದು ಬೆಲೆ ಇದೆ, ಜನರ ಧ್ವನಿಗೊಂದು ಶಕ್ತಿ ಇದೆ ಅಂತ ಹೇಳಿ ಇವ್ರಿಗೆ ಅನ್ನಿಸ್ದಾಗ ಮಾತ್ರ ಇವರು ಈ ದಪ್ಪ ಚರ್ಮದ ವ್ಯವಸ್ಥೆ ಎಚ್ಚೆತ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ಉದಾಹರಣೆಯಾಗಿ ಜನ ಗಮನಿಸಬೇಕು. ಇವತ್ತಿನ ರಾಜಕಾರಣಿಗಳಂತೂ ಭಾಳಷ್ಟು ಜನರು ಬಹುತೇಕರು ಸ್ಟಂಟ್ ಮಾಸ್ಟರ್ಗಳು. ಎಲ್ಲೆಲ್ಲಿ ಪ್ರಚಾರಗಳಿದೆ, ಎಲ್ಲೆಲ್ಲಿ ನಮಗೆ ಏನು ಓಟ್ ಸಿಗುತ್ತೆ ಅನ್ನೋದನ್ನು ನೋಡ್ತಾರೆ ಹೊತ್ತು ಈ ಥರದ್ದು ಏನೋ ಯಾವುದೋ ಒಂದು ಜನರ ಪ್ರಾಣವನ್ನು ಕಟ್ಟಿಸುವಂತಹ, ಜನರ ಬದುಕನ್ನು ಹಾಳು ಮಾಡುವಂತಹ, ಜೀವ ಮತ್ತು ಬದುಕಿನ ಪ್ರಶ್ನೆಯಾಗಿರುವಂತಹ ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ಅವರು ಹೋಗೋದಿಲ್ಲ. ಬಹುತೇಕ ಶಾಸಕರು ಒಂದು ಸೂಕ್ಷ್ಮತೆ ಆಗಲಿ ಅಥವಾ ಒಂದು ವಿವೇಚನೆ ಆಗಲಿ ಕಾಳಜಿ ಆಗಲಿ ಇವತ್ತಿನ ಶಾಸಕರುಗಳಿಗೆ ಇಲ್ಲ. ಯಾವುದೋ ಸಂದರ್ಭದಲ್ಲಿ ಜನರಿಗೆ ಒಟ್ಟಿಗೆ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಗಾಡಿ ಬಿಡುತ್ತೆ. ಯಾರು ಬಿಡ್ಬಾರ್ದು, ಕಂಟ್ರೋಲ್ ಮಾಡಿ. ಸಾರ್ವಜನಿಕರ ಸಮಸ್ಯೆ ಅಂತ ಹೇಳಿ ತಿಳ್ಕೊಂಡು ಪಬ್ಲಿಕ್ ವಿಚಾರ ಅಂತ ತಿಳ್ಕೊಂಡು ಅದನ್ನ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಇದನ್ನು ಕೊಡಬೇಕು ಅವರು. ಇಲ್ಲ ಅಂತ ಅಂದರೆ ಪ್ರಾಣದ ಜೊತೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮಗೆ ಲಂಚ ಭ್ರಷ್ಟಾಚಾರನೇ ಮುಖ್ಯ ಅಂತೇಳಿ ನೀವು ಕಾಸು ಕೊಟ್ಟರೆ ಮರ ಕಟ್ ಮಾಡೋದು, ನಾವು ಒಣಗಿರೋ ಮರ ಅಥವಾ ಕಾಸು ಕೊಟ್ಟರೆ ನಾವು ಹಸಿ ಮರನ ಕಟ್ ಮಾಡ್ತೀವಿ ಅನ್ನುವಂಥ ನಮ್ಮ ಹಳೆಯ ಚಾಳಿಯನ್ನು ಬಿಡಬೇಕು. ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮುಖಾಂತರ ಜನರ ಬದುಕನ್ನು ಮಾಡಿ ಅಂತ ಇವತ್ತು ಏನು ಬೆಳಿಗ್ಗೆ ಅಧ್ಯಕ್ಷರು ಲೈವ್ ಮಾಡಿದ ಕಾರಣಕ್ಕಾಗಿ ಇವತ್ತೆಲ್ಲ ಮಂದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಏನು ಒಂದಷ್ಟು ಸಿಬ್ಬಂದಿಗಳು ತಮ್ಮ ಏನು ಕಾರ್ಯವನ್ನು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಇವತ್ತು
ಅಂತಹ ಎಲ್ಲ ಸಿಬ್ಬಂದಿಗಳಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರು ಇದನ್ನು ಲೈವ್ನ ನೋಡೇನೆ ಎಚ್ಚೆತ್ತುಕೊಂಡು ಬಂದು ಈ ಮರವನ್ನು ಕಡಿಯೋದಕ್ಕೆ ಮುಂದಾಗಿರುವಂತಹ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೂ ಧನ್ಯವಾದಗಳು. ಹಾಗೆ ದಯವಿಟ್ಟು ಬೆಂಗಳೂರಿನಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಈ ಕೆಲಸವನ್ನು ಮಾಡಬೇಕು. ಬೆಂಗಳೂರಲ್ಲಿರುವಂಥ ಸಾಕಷ್ಟು ಈ ಥರದ ಒಣಗಿರುವಂಥ ಮರಗಳನ್ನು ತೆರವುಗೊಳಿಸಿ ಜನರ ಜೀವವನ್ನು ಕಾಪಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ ಜವಾಬ್ದಾರಿ ಇರುವಂಥ ಮರ ಬೀಳುತ್ತೆ. ಏನೆಲ್ಲ ಹಂಗೋಗಿ ಕಟ್ ಮಾಡ್ತಾರಲ್ಲಿ ಬೀಳುತ್ತೆ ಮೇಲೆ ಹೋಗ್ತಾರೆ. ಹೌದೌದು ಮೇಲೆಲ್ಲ ಹೋಗಿದೆ.
ನಾವು ತಿಳ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತುಗಳನ್ನು ಏನು ಹೇಳ್ತಾ ಇದ್ದಾರೆ ಜನ. ಕೇವಲ ಬಿಲ್ಡಿಂಗ್ಗಳನ್ನು ಅಥವಾ ಕಾಂಕ್ರೀಟ್ಗಳನ್ನು ಹಾಕ್ಬಿಟ್ರೆ ಮಾತ್ರ ಬೆಂಗಳೂರಿಗೆ ಖ್ಯಾತಿ ಬರಲ್ಲ. ಇರುವಂಥ ಈ ಥರದ್ದು ಜನರ ಬದುಕು ಎಷ್ಟು ಇಲ್ಲಿ ಸೇಫ್ ಆಗಿರುತ್ತೆ, ಜನರ ಜೀವಕ್ಕೆ ಒಂದು ನಗರದಲ್ಲಿ ಎಷ್ಟು ಬೆಲೆ ಕೊಡ್ತಾರೆ ಅನ್ನುವಂಥದ್ದು ನಿಜಕ್ಕೂ ಆ ನಗರಕ್ಕಿರುವಂಥ ಖ್ಯಾತಿ ಹೆಚ್ಚು ಮಾಡುವಂಥ ವಿಚಾರಗಳು. ಸುಮ್ಮನೆ ಕೇವಲ ಇಲ್ಲಿ ಬರ್ತೀವಿ ಮತ್ತು ರಸ್ತೆಗಳು ಮಾಡ್ತೀವಿ ಅಂತ ಹೇಳ್ಕೊಂಡು ಬೆಂಗಳೂರು ಅದಕ್ಕೆ ಹೋಲಿಕೆ ಮಾಡ್ಕೊಂಡು ಅಥವಾ ಇಡೀ ಒಂದು ದೇಶಕ್ಕೆ ಹೋಲಿಕೆ ಮಾಡ್ಕೊಂಡು ನಾವು ಅಲ್ಲೇ ಇಲ್ಲ ಟ್ರಾಫಿಕ್ ಹೆಚ್ಚಾಗಿದೆ. ಅವಾಗಿಂದ ಹೆಂಗೆ ಆಗಿತ್ತಾ ಗೊತ್ತಿಲ್ಲ ಸರ್. ಬೆಂಗಳೂರು ಕೇವಲ ಕಾಮಗಾರಿಗಳು ಮಾಡೋದ್ರಿಂದ ಬೆಂಗಳೂರಿಗೆ ಖ್ಯಾತಿ ಬರೋಲ್ಲ. ಇಂಥದ್ದು ಬೆಂಗಳೂರಿನಲ್ಲಿ ಜನರ ಜೀವನ ಯಾವ ಮಟ್ಟದಲ್ಲಿದೆ ಮತ್ತು ಜನರ ಜೀವಕ್ಕೆ ಬೆಲೆ ಕೊಡುತ್ತೆ, ಬೆಲೆ ಇದೆ ಈ ನಗರದಲ್ಲಿ ಅನ್ನೋ ಆಧಾರದಲ್ಲೂ ಕೂಡ ಬೆಂಗಳೂರಿಗೆ ಖ್ಯಾತಿ ಬರುತ್ತೆ. ಹೀಗಾಗಿ ಆ ನಿಟ್ಟಿನಲ್ಲಿ ಆಗಬೇಕಾಗಿರುವಂಥ ಜನರ ಬದುಕನ್ನು ಬೆಳೆಸತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕೆ ಜನರ ಜೀವನಕ್ಕೆ ಬಂದಾಗ ಯಾವುದೇ ಥರದ ಭ್ರಷ್ಟಾಚಾರ, ಲಂಚ, ಇನ್ನೊಂದು ಬೇಡಿಕೆ ಇರುವಂತಹ ಒಂದು ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರವೃತ್ತಿಯನ್ನು ಅವರು ತೋರಿಸದಲ್ಲೇ ಯಾರಾದರೂ ಈ ಥರದ ವಿಚಾರಕ್ಕೆ ಮರಗಳು ಬೀಳುತ್ತೆ ಇವತ್ತು ನಾಳೆ ಅಂತ ಇಲ್ಲೇ ಡ್ಯೂ ಮಾಡಿ ಮರದಲ್ಲಿ ಪೂರ್ತಿ ಸಿಮೆಂಟ್ ಕಟ್ಟೆ ಕಟ್ಬಿಟ್ಟಿರೋದ್ರಿಂದ ಕಾರಣಕ್ಕಾಗಿ ಕಟ್ ಮಾಡೋ ಸಂದರ್ಭ ಬಂತು. ಮಾಫಿಗಳು ಒಂದು ಜನ ಯಾರು ಮಾಡ್ತಾರೆ ಅಂತ ಮೂಲಕ್ಕೆ ಅದನ್ನು ಮಾಡ್ತಾರೆ. ಆದರೆ ಒಂದು ಮೀಟ್ರು ಶರ್ಟ್
ಅಂದರೆ ಈ ಥರದ್ದು ಒಂದು ಭಯ ಆಗುತ್ತೆ. ದಾರಿ ಇಲ್ಲ, ಅದು ನೀವು ಹೋಗ್ಬೇಕು. ದಾರಿ ಇಲ್ಲ ಇಲ್ಲಿ. ಅಧಿಕಾರಿಗಳು ಅವರೇನೆ ದಾರಿ ಇಲ್ಲ. ಕಟ್ ಮಾಡೋದು ಜವಾಬ್ದಾರಿ ಅವ್ರದ್ದು. ಇಷ್ಟೆಲ್ಲ ಜನರು ಸಿದ್ದಪ್ಪ ಅಂತ ಒಬ್ಬರು ನಿಸ್ವಾರ್ಥವಾಗಿ ಸಮಾಜಕ್ಕಾಗಿ ದುಡಿದಂಥ ಒಬ್ಬ ವ್ಯಕ್ತಿ ನಮ್ಮ ಸಂಗಾತಿ ಸಿದ್ದಪ್ಪ ಅವರು ಕಳೆದ 8 ವರ್ಷಗಳಿಂದ ಸುತ್ತಮುತ್ತ ನಿಮ್ಮ ಹತ್ರ ಇದು ಬಹಳ ಸಮಾಜಕ್ಕೆ ದೊಡ್ಡ ನಷ್ಟ. ವರ್ಷ ಕಾಯ್ತಾ ಇರ್ತಾರೆ. ವಿಚಾರವನ್ನು ಪರಿಗಣಿಸಿ ಎಲ್ಲೆಲ್ಲಿ ಆ ಥರದ್ದು ಅನಾಹುತ ಆಗುವಂಥ ಸಂಭವ ಇದ್ದಾವೆ ಅದನ್ನು ತಡೆಯುವಂಥ, ಅದನ್ನು ಕಡ್ದಾಕಿ ಅದನ್ನು ಸರಿಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಟ್ ಇವತ್ತು ಏನು ಗೌರವಾಧ್ಯಕ್ಷರು ಮಾಡಿದಂಥ ಮನವಿಗೆ ಅವ್ರು ಮಾಡಿದಂತಹ ಲೈವನ್ನು ನೋಡಿ ಎಚ್ಚೆತ್ಕೊಂಡು ಬಂದು ಇವತ್ತು ಈ ಮರವನ್ನು ಕಟಾವು ಮಾಡೋದ್ರ ಮುಖಾಂತರ ಇಲ್ಲಿ ಹಲವಾರು ಜನರ ಜೀವವನ್ನು ಕಾಪಾಡಿರುವಂತಹ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಕೇವಲ ಇದೊಂದು ಜನ KRS ಅವರು ಹೇಳಿದ್ರು ಮಾಡುವಂಥ ಕೆಲಸ ಆಗಬಾರ್ದು. ಈ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಈ ಥರದ್ದು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಗಮನ ಹರಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನು BBMP ಮತ್ತು CBA ಮತ್ತು ಫಾರೆಸ್ಟ್ ಇಲಾಖೆಯವರು ಮಾಡಲಿ ಅಂತ ಸ್ವಯಂಪ್ರೇರಿತವಾಗಿ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಅವ್ರ ಜವಾಬ್ದಾರಿ ಇದು, ಅವ್ರ ಜವಾಬ್ದಾರಿ, ನಾವೇನು ಹೇಳೋದಲ್ಲ. ಯಾರು ಹೇಳ್ತಾರೆ ಹೇಳ್ತೀವಿ, ದೂರು ಕೊಡ್ತೀವಿ. ಸಾಮಾನ್ಯ ಜನರು ಎಲ್ಲ ದಿವಸ ದೂರು ಕೊಡಬೇಕಾಗುತ್ತಾ? ಇವರು ಕೆಲಸ ಅದೇ ಕೆಲಸ ಅದು ಮಾಡಬೇಕು. ಸ್ನೇಹಿತರೆ, ಎಲ್ಲರೂ ಧನ್ಯವಾದಗಳು.